ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾವೀಗ ಶಾರದಾ 9ನೇ ತರಗತಿಯ ಸಂಸ್ಕೃತದ ಪಠ್ಯಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಷಷ್ಠ ಪಾಠ, 6ನೇ ಪಾಠವಾದಂತಹ ಮನಃಪೂತಂ ಸಮಾಚರೇತ್. ಈ ವಿಡಿಯೋನಲ್ಲಿ ನಾವು ಅಭ್ಯಾಸ ಭಾಗವನ್ನು ನೋಡುವಂಥದ್ದು ಕನ್ನಡದ ವಿವರಣೆಗಳೊಂದಿಗೆ. ಮೊದಲನೇ ಪ್ರಶ್ನೆ, ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರಂ ಲಿಖತ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನ ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ. ಲೋಕಃ ಕಸ್ಯ ಆಚರಣಂ ಅನುಕರೋತಿ. ಲೋಕದಲ್ಲಿರುವ ಜನರು ಯಾರ ಆಚರಣೆಯನ್ನ ಅನುಕರಿಸುತ್ತಾರೆ ಅಥವಾ ಹಿಂಬಾಲಿಸುತ್ತಾರೆ ಅಂತಂದ್ರೆ, ಲೋಕಃ ಶ್ರೇಷ್ಠಸ್ಯ ಆಚರಣಂ ಅನುಕರೋತಿ. ಶ್ರೇಷ್ಠ ವ್ಯಕ್ತಿಯ ಆಚರಣೆಯನ್ನ ಅನುಕರಿಸುತ್ತಾರೆ. ಕೀದೃಶಿ ವಾಣಿ ವಕ್ತವ್ಯ. ಯಾವ ತರಹದ ಮಾತನ್ನ ಹೇಳಬೇಕು ಅಂತಂದ್ರೆ, ಸತ್ಯಪೂತಾವಾಣಿ ವಕ್ತವ್ಯ. ಸತ್ಯದಿಂದ ಶುದ್ಧವಾದಂತಹ ಮಾತನ್ನೇ ಹೇಳತಕ್ಕದ್ದು. ಲಕ್ಷ್ಮೀ ಕಮ್ಮುಪೈತಿ. ಲಕ್ಷ್ಮಿ ಯಾರ ಬಳಿಗೆ ಬರ್ತಾಳೆ ಅಂತಂದ್ರೆ, ಲಕ್ಷ್ಮೀ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ. ಒಬ್ಬ ಪ್ರಯತ್ನಶೀಲನಾದಂಥವನು ಮತ್ತು ಮನುಷ್ಯರಲ್ಲಿ ಸಿಂಹ ಸದೃಶನಾದಂಥವನ ಬಳಿಗೆ ಲಕ್ಷ್ಮಿ ಬರ್ತಾಳೆ ಅಂತ ಹೇಳಿ. ಉತ್ತಮ ಜನಾಹ ಕಾರ್ಯಂ ಪ್ರಾರಭ್ಯ ಕಿಂ ನ ಕುರ್ವಂತಿ. ಉತ್ತಮ ಜನರು ಕಾರ್ಯವನ್ನ ಆರಂಭಿಸಿ ಏನನ್ನು ಮಾಡುವುದಿಲ್ಲ ಅಂತ ಹೇಳಿ. ಉತ್ತಮ ಜನ ಕಾರ್ಯಂ ಪ್ರಾರಭ್ಯ ವಿರಾಮಂ ನ ಕುರ್ವಂತಿ. ಅವರು ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ, ಕೆಲಸವನ್ನ ನಿಲ್ಲಿಸುವುದಿಲ್ಲ ಅಂತ ಹೇಳಿ. ಧರ್ಮಸ್ಯ ಲಕ್ಷಣಾನಿ ಕಾನಿ. ಧರ್ಮದ ಲಕ್ಷಣಗಳಾವುವು ಅಂತಂದ್ರೆ, ಧರ್ಮಸ್ಯ ಲಕ್ಷಣಾನಿ ಏತಾನಿ ಧೃತಿ ಕ್ಷಮ ದಮಃ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ ಚ. ಸಕಲಾಹ ಕಲಾಹ ಕಸ್ಮಾತ್ ಸಿದ್ಧ್ಯಂತಿ. ಎಲ್ಲ ಕಲೆಗಳು ಯಾವುದರಿಂದ ಸಿದ್ಧಿಸುತ್ತವೆ, ಸಫಲವಾಗುತ್ತವೆ ಅಂದ್ರೆ, ಸಕಲಾಹ ಕಲಾಹ ಅಭ್ಯಾಸಾತ್ ಸಿದ್ಧ್ಯಂತಿ. ಸಂಪದಃ ಕಂ ವೃಣತೆ. ಸಂಪತ್ತು ಯಾರನ್ನ ಆರಿಸಿಕೊಳ್ಳತ್ತೆ ಅಂದ್ರೆ, ಸಂಪದಃ ವಿಮೃಶ್ಯಕಾರಿಣಂ ವೃಣತೆ. ಅಂದ್ರೆ ಯಾರು ಆಲೋಚನೆ ಮಾಡಿ ಕೆಲಸಕ್ಕೆ ತೊಡಗ್ತಾರೋ ಅವರನ್ನ ಸಂಪತ್ತು ಆರಿಸಿಕೊಳ್ಳತ್ತೆ ಅಂತ ಹೇಳಿ. ಇಲ್ಲಿ ನೋಡಿ, ಕಸ್ಯ ಶ್ರೇಷ್ಠಸ್ಯ ಕೀದೃಶಿ ಸತ್ಯಪೂತ ಕಂ ಉದ್ಯೋಗಿನಂ ಪುರುಷ ಸಿಂಹಂ ಕಿಂ ವಿರಾಮಂ. ಹೀಗೆ ಪ್ರಶ್ನೆಯಲ್ಲಿ ಯಾವ ಲಿಂಗ ವಚನ ವಿಭಕ್ತಿ ಇದೆಯೋ ಉತ್ತರದಲ್ಲೂ ಕೂಡ ಅದೇ ಲಿಂಗ ವಚನ ವಿಭಕ್ತಿಯನ್ನ ಪ್ರಯೋಗಿಸುವಂಥದ್ದನ್ನ ನಾವಿಲ್ಲಿ ನೋಡಬಹುದು. 2ನೇ ಪ್ರಶ್ನೆ, ಅಧೋಲಿಖಿತೇಷು ಶ್ಲೋಕಾಂಶೇಷು ರಿಕ್ತಸ್ಥಾನಾನಿ ಪೂರೈತ. ಕೆಳಗಿನ ಶ್ಲೋಕದ ಅಂಶಗಳಲ್ಲಿ ಖಾಲಿ ಸ್ಥಾನಗಳನ್ನ ತುಂಬಿಸಿರಿ ಅಂತ ಹೇಳಿ. ಅವಿವೇಕ ಪರಮಾಪದಾಂ ಪದಂ ಸಂತಹ ಪರೀಕ್ಷ್ಯ ಅನ್ಯತರತ್ ಭಜಂತೆ. ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಸಯತ್ ಪ್ರಮಾಣಂ ಕುರುತೆ. ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಪ್ರಶ್ನವಾಚಕ ಪದಗಳು. ಕಹ ಅಂದ್ರೆ ಯಾರು ಪುಲ್ಲಿಂಗದಲ್ಲಿ, ಕ ಅಂದ್ರೆ ಸ್ತ್ರೀಲಿಂಗದಲ್ಲಿ ಯಾರು ಅಂತ. ಕಿಂ ಅಂದ್ರೆ ಏನು ನಪುಂಸಕಲಿಂಗದಲ್ಲಿ, ಕುತ್ರ ಅಂದ್ರೆ ಎಲ್ಲಿ, ಕತಿ ಅಂದ್ರೆ ಎಷ್ಟು, ಕದಾ ಅಂದ್ರೆ ಯಾವಾಗ, ಕುತಃ ಅಂದ್ರೆ ಎಲ್ಲಿಂದ, ಕಥಂ ಅಂದ್ರೆ ಹೇಗೆ, ಕಿಮರ್ಥಂ ಏಕೆ, ಕೀದೃಶಃ ಕೀದೃಶಿ ಕೀದೃಶಂ ಯಾವ ತರಹದ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ. ಮತ್ತೆ ನೀವು ಈ ಕಿಂ ಶಬ್ದದ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದ ಪಟ್ಟಿಗಳನ್ನ ನೆನಪಿನಲ್ಲಿ ಇಟ್ಕೊಬೇಕು. ಪುಲ್ಲಿಂಗದಲ್ಲಿ ಕಹ ಕೌಕೆ, ಕಂ ಕೌಕಾನ್, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶೋ. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ, ಕಾಂ ಕೆ ಕಾಹ, ಕಯಾ ಕಾಭ್ಯಾಂ ಕಾಭಿಃ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಯೋಃ ಕಾಸಾಂ, ಕಸ್ಯಾಂ ಕಯೋಃ ಕಾಸು. ನಪುಂಸಕಲಿಂಗದಲ್ಲಿ ಕಿಂಕೆ ಕಾನಿ, ಕಿಂಕೆ ಕಾನಿ, ಕೇನ ಕಾಭ್ಯಾಂ ಕೈಹಿ. ಇವಾಗ ನಾವು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತೀವಲ್ಲ, ಆ ತರಹ ಪುಲ್ಲಿಂಗದ ತೃತೀಯ ಇಂದ ಸಪ್ತಮಿ ನಾವು ತಿಳ್ಕೊಂಡ್ಬಿಟ್ರೆ
ನಪುಂಸಕಲಿಂಗದಲ್ಲಿ ಫ್ರೀ ಅದು. ಕೇನ ಕಾಭ್ಯಾಂ ಕೈ, ಕಸ್ಮೈ ಕಾಭ್ಯಾಂ ಕೇಭ್ಯ, ಹೀಗೆ ಬೈ ಪುಲ್ಲಿಂಗ ತೃತೀಯ ಟು ಸಪ್ತಮಿ, ಗೆಟ್ ನಪುಂಸಕಲಿಂಗ ತೃತೀಯ ಟು ಸಪ್ತಮಿ ಫ್ರೀ ಅನ್ನುವ ಹಾಗೆ ನಪುಂಸಕಲಿಂಗ ಬಹಳ ಸುಲಭ. ಕೆಲವು ಉದಾಹರಣೆಗಳು: ಕೊಟ್ಟಿರೋ ಪದದ ಲಿಂಗ ವಿಭಕ್ತಿ ಹಾಗೂ ವಚನಗಳನ್ನ ಕಿಂ ಶಬ್ದದ ವಿಭಕ್ತಿ ಪಟ್ಟಿಯಲ್ಲಿ ಹೋಲಿಸಿ ಬರೆಯತಕ್ಕದ್ದು. ಉದಾಹರಣೆಗೆ ರಾಜ ಅಂದ್ರೆ ಕಹ, ರಮಾ ಅಂದ್ರೆ ಕ, ರಾಮೇಣ ಅಂದ್ರೆ ಕೇನ, ಶಾರದಯ ಅಂದ್ರೆ ಕಯ. ರಾಜ, ರಮಾ ಎರಡು ಪದಗಳು ಕೂಡ ಪ್ರಥಮ ವಿಭಕ್ತಿಯ ಏಕವಚನ ಪದಗಳು. ಆದ್ರೆ ಇದು ಪುಲ್ಲಿಂಗದಲ್ಲಿ ಮತ್ತು ಇದು ಸ್ತ್ರೀಲಿಂಗದಲ್ಲಿ. ಕಹ, ಕ. ರಾಮೇಣ ಮತ್ತು ಶಾರದಯ ಅನ್ನೋ ಎರಡೂ ಕೂಡ ತೃತೀಯ ವಿಭಕ್ತಿಯ ಏಕವಚನ ಪದಗಳು. ಆದ್ರೆ ಇದು ಪುಲ್ಲಿಂಗದಲ್ಲಿ, ಇದು ಸ್ತ್ರೀಲಿಂಗದಲ್ಲಿ. ಕೇನ, ಕಯ ಹೇಗ್ ಬಂತು ಅಂತ ನೋಡೋಣ. ಪುಲ್ಲಿಂಗದಲ್ಲಿ ಕಹ, ಕೇನ, ಸ್ತ್ರೀಲಿಂಗದಲ್ಲಿ ಕಾ, ಕಯ. ಹೀಗೆ ಮುಂದಕ್ಕೆ ತಪೋವನೆ ನಪುಂಸಕಲಿಂಗ ಪದ, ಸಪ್ತಮಿ ವಿಭಕ್ತಿ ಏಕವಚನ, ಕಸ್ಮಿನ್ ಅಂತ ಬರುತ್ತೆ. ಕುತ್ರ ಅಂತಲೂ ಕೇಳ್ಬೋದು. ಹೇಗೆ ಅಂತಂದ್ರೆ ಕುತ್ರ ಅಂತಂದ್ರೆ ಎಲ್ಲಿ ಅಂತ ಹೇಳಿ ಅರ್ಥ. ಸರೋವರಸ್ಯ ಬಹಳ ಸುಲಭ. ಕಸ್ಯ, ದೇವಾನ್, ಕಾನ್, ಧೇನೂನಾಂ ಸ್ತ್ರೀಲಿಂಗ, ಷಷ್ಠಿ ಬಹುವಚನ, ಕಾಸಾಂ. ನಗರಾತ್, ಕಸ್ಮಾತ್ ಅಂತಲೂ ಆಗ್ಬಹುದು. ಕುತಃ ಅಂದ್ರೆ ಎಲ್ಲಿಂದ ಅಂತ ಹೇಳಿ. ಹೇಗ್ ಬಂತಿದು ನೋಡಿದ್ರೆ ಕುತಃ ಎಲ್ಲಿಂದ. ಹೀಗೆ ಪ್ರಶ್ನವಾಚಕ ಪದಗಳನ್ನ ನಾವು ಬರೀಬಹುದು. ಈಗ ಪ್ರಶ್ನೆಗೆ ಹೋಗೋಣ. ರೇಖಾಂಕಿತಾನಿ ಪದಾನಿ ಆಧೃತ್ಯ ಪ್ರಶ್ನ ನಿರ್ಮಾಣಂ ಕುರುತ. ರೇಖೆ ಇರುವ ಪದಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ನಿರ್ಮಿಸಿ. ನೀಚೈಹಿ ಬಹಳ ಸುಲಭ. ಕೈಹಿ ವಿಘ್ನ ಭಯೇನ ಕಾರ್ಯಂ ನ ಪ್ರಾರಭ್ಯತೆ. ನೀಚೈಹಿ ಕೈಹಿ. ಸಕಲಾಹ ಕಲಾಹ ಅಭ್ಯಾಸಾತ್ ಸುಲಭ. ಕಸ್ಮಾತ್. ವಸ್ತ್ರಪೂತಂ ಅಂದ್ರೆ ಕೀದೃಶಂ ಜಲಂ ಪಿಬೇತ್. ಲಕ್ಷ್ಮೀ ಪುರುಷ ಸಿಂಹಂ ಉಪೈತಿ. ಕಂ ಉಪೈತಿ. ಸಂತಹ ಕೆ ಪರೀಕ್ಷೆ ಅನ್ಯತರದ್ ಭಜಂತೆ. ಕ್ರಿಯಾಂ ಅಂದ್ರೆ ಕಾಮ್. ನೀವು ಈ ಪ್ರಶ್ನವಾಚಕ ಚಿಹ್ನೆಯನ್ನ ಮರಿಬಾರ್ದು. ಈ ಹಸಿರು ಬಣ್ಣದ ಪದಗಳು ಹೇಗ್ ಬಂದ್ವು ಅಂತ ಹೇಳಿ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಂತೇನೆ. ಏನಾದ್ರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ಸ್ ಮೂಲಕ ಕೇಳಿ. ಮುಂದಿನ ಪ್ರಶ್ನೆ. ಅಧೋಲಿಖಿತಂ ಶ್ಲೋಕಂ ಪಠಿತ್ವಾ ಪ್ರಶ್ನಾನಾಂ ಉತ್ತರಾಣಿ ಲಿಖತ. ಬಹಳ ಸ್ವಾರಸ್ಯಕರವಾದ ಪ್ರಶ್ನೆ ಇದು. ಬಹಳ ಚೆನ್ನಾಗಿರೋ ಪ್ರಶ್ನೆ ಇದು. ಕೆಳಗೆ ಕೊಟ್ಟಿರುವ ಶ್ಲೋಕವನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆಯಿರಿ ಅಂತ ಹೇಳಿ. ದೃಷ್ಟಿಪೂತಂ ನ್ಯಸೇತ್ ಪಾದಂ, ವಸ್ತ್ರಪೂತಂ ಜಲಂ ಪಿಬೇತ್, ಸತ್ಯಪೂತಾಂ ವದೇದ್ ವಾಚಂ, ಮನಃಪೂತಂ ಸಮಾಚರೇತ್ ಅಂತ ಹೇಳಿ. ಅಸ್ಮಿನ್ ಶ್ಲೋಕೆ ಪ್ರಥಮಂ ಕ್ರಿಯಾಪದಂ ಕಿಂ. ಈ ಶ್ಲೋಕದಲ್ಲಿ ಮೊದಲನೇ ಕ್ರಿಯಾಪದ ಯಾವುದು ಅಂತಂದ್ರೆ ನ್ಯಸೇತ್, ಸ್ಥಾಪಿಸತಕ್ಕದ್ದು. ಕಿಂ ನ್ಯಸೇತ್, ಏನನ್ನ ಸ್ಥಾಪಿಸತಕ್ಕದ್ದು. ಪಾದಂ ನ್ಯಸೇತ್ ಅಂದ್ರೆ ಹೆಜ್ಜೆಯನ್ನ ಇಡತಕ್ಕದ್ದು. ಕೀದೃಶಂ ಪಾದಂ ನ್ಯಸೇತ್, ಯಾವ ತರದ ಹೆಜ್ಜೆಯನ್ನ ಅಂತಂದ್ರೆ ದೃಷ್ಟಿಪೂತಂ, ನೋಡಿ ಹೆಜ್ಜೆಯನ್ನ ಇಡಬೇಕು ಅಂತ ಹೇಳ್ತಿರುವಂತದ್ದು. ದ್ವಿತೀಯಂ ಕಿಂ ಕ್ರಿಯಾಪದಂ, ಎರಡನೇ ಕ್ರಿಯಾಪದ ಯಾವುದು ಅಂದ್ರೆ ಪಿಬೇತ್, ಸೇವಿಸತಕ್ಕದ್ದು. ಕಿಂ ಪಿಬೇತ್, ಯಾವುದನ್ನ ಸೇವಿಸತಕ್ಕದ್ದು ಅಂದ್ರೆ ಜಲಂ, ನೀರನ್ನ ಕುಡಿಯತಕ್ಕದ್ದು. ಕೀದೃಶಂ ಜಲಂ ಪಿಬೇತ್, ಯಾವ ತರಹದ ನೀರು ಅಂತಂದ್ರೆ ವಸ್ತ್ರಪೂತಂ ಜಲಂ ಪಿಬೇತ್ ಅಂದ್ರೆ ಒಂದು ಬಟ್ಟೆಯಿಂದ ಶೋಧಿಸಿದಂತಹ ನೀರನ್ನ, ಶುದ್ಧವಾದ ನೀರನ್ನ ಸೇವಿಸತಕ್ಕದ್ದು. ತೃತೀಯಂ ಕಿಂ ಕ್ರಿಯಾಪದಂ ಅಸ್ತಿ, ಮೂರನೇ ಕ್ರಿಯಾಪದ ಯಾವುದು ಅಂದ್ರೆ ವದೇತ್, ಮಾತನಾಡತಕ್ಕದ್ದು. ಕಾಂ ವದೇತ್, ಏನನ್ನ ಮಾತನಾಡತಕ್ಕದ್ದು. ವಾಚಂ ಅಂದ್ರೆ ಮಾತನ್ನ ಮಾತನಾಡತಕ್ಕದ್ದು. ಯಾವ ತರದ ಮಾತು. ಕೀದೃಶೀಂ ವಾಣಿಂ ವದೇತ್ ಅಂತಂದ್ರೆ ಸತ್ಯಪೂತಾಂ ವಾಣಿಂ, ಸತ್ಯದಿಂದ ಶೋಧಿಸಲ್ಪಟ್ಟ ಮಾತನ್ನೇ ಮಾತನಾಡತಕ್ಕದ್ದು. ಚತುರ್ಥಂ ಕಿಂ ಕ್ರಿಯಾಪದಂ ಅಸ್ತಿ, ನಾಲ್ಕನೇ ಕ್ರಿಯಾಪದ ಯಾವುದು ಅಂದ್ರೆ ಸಮಾಚರೇತ್, ಸಂ ಉಪಸರ್ಗ ಪ್ಲಸ್ ಆಚರೇತ್. ಕಥಂ ಸಮಾಚರೇತ್, ಹೇಗೆ ನಾವು ನಡೆದುಕೊಳ್ಳಬೇಕು ಅಂತಂದ್ರೆ ಮನಃಪೂತಂ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಆತ್ಮ ಸಾಕ್ಷಿಗೆ ಸರಿಯಾದ ಕೆಲಸಗಳನ್ನೇ ನಾವು ಮಾಡಬೇಕು ಅಂತ ಹೇಳಿ ಈ ಒಂದು ಮಾತಿನ ಅರ್ಥ. ಮುಂದಿನ ಪ್ರಶ್ನೆ. ಮಂಜೂಷಾತಃ ಪದಾನಿ ಚಿತ್ವಾ ಭಾವಾರ್ಥೇಶು ರಿಕ್ತಸ್ಥಾನಾನಿ ಪೂರಯತ. ಮೇಲೆ ಕೊಟ್ಟಿರುವ ಪದಗಳನ್ನ ಆಯ್ಕೆ ಮಾಡಿ ಭಾವಾರ್ಥಗಳನ್ನ ಖಾಲಿ ಸ್ಥಾನಗಳಲ್ಲಿ ತುಂಬಿಸಿರಿ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಪ್ರಯತ್ನಶೀಲಸ್ಯ ಪರಾಕ್ರಮಿಣಃ ಪುರುಷಸ್ಯ ಸಮೀಪಂ ಸ್ವಯಂ ಆಗಚ್ಚತಿ. ಈ ಪದ ನೋಡಿ, ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗ, ಷಷ್ಠಿ ಏಕವಚನ ಪುಲ್ಲಿಂಗ. ಪುರುಷಸ್ಯ ಅನ್ನೋದು ಕೂಡ ಷಷ್ಠಿ ಏಕವಚನ ಪುಲ್ಲಿಂಗ ಪದ. ಕಾಪುರುಷಾಃ ತು ವಿಧಿ ಏವ ಬಲಿಯಾನಿತಿ ವದಂತಿ. ಯೇ ಪೌರುಷೇಣ ಪರಿಸ್ಥಿತಿಂ ಅತಿಕ್ರಮ್ಯ ಕಾರ್ಯಾಣಿ ಸಾಧಯಂತಿ ತೇ ಏವ ಧೀರಾಃ. ಅವರೇ ಧೀರರು. ಪ್ರಯತ್ನಂ ಕೃತ್ವಾಪಿ ಯದಿ ಲಕ್ಷ್ಯಂ ನ ಪ್ರಾಪ್ತಂ, ಪ್ರಯತ್ನಶೀಲನಾದರೂ ಕೂಡ
ಒಂದು ವೇಳೆ ಗುರಿ ಸಿಗದಿದ್ದರೆ, ಗುರಿಯನ್ನು ತಲುಪಲಾಗದಿದ್ದರೆ ಆಗ ದೋಷವೇನಿಲ್ಲಪ್ಪ ಅಂತ ಹೇಳಿ ಸುಭಾಷಿತದ ಮಾತು. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ಪುರಾತನಂ ಅಸ್ತಿ ಇತಿ ಕಾರಣೇನ ಕಿಮಪಿ ವಸ್ತು ತತ್ವಂ ವ್ಯಕ್ತಿತ್ವಂ ವಾ ಸಮೀಚೀನಂ ಭವೇದ್ ಏವ ಇತಿ ನಿಯಮಃ ನಾಸ್ತಿ. ತಥಾ ಏವ ನೂತನಂ ಅಸ್ತಿ ಇತಿ ಕಾರಣೇನ ದೋಷರಹಿತಂ ಭವೇದ್ ಇತ್ಯಪಿ ನಿಯಮಃ ನಾಸ್ತಿ. ಕಾಳಿದಾಸನ ಸುಭಾಷಿತ ಮಾಳವಿಕಾಗ್ನಿಮಿತ್ರದ ಸುಭಾಷಿತವನ್ನು ಇಲ್ಲಿ ನೆನಪಿಸ್ಕೋಬೇಕು. ಯೇಷಾಂ ಬುದ್ಧಿ ಪಕ್ವಾ ಅಸ್ತಿ ತೇ ಪರೀಕ್ಷಣ ನಿರೀಕ್ಷಣಾನಂತರಂ ಏವ ಉತ್ತಮಂ ಸ್ವೀಕುರ್ವಂತಿ. ಅಂದ್ರೆ ಯಾರಿಗೆ ಬುದ್ಧಿ ಪಕ್ವವಾಗಿದೆಯೋ ಅವರು ಯಾವ್ದಾದ್ರೂ ಒಂದು ತತ್ವವನ್ನು, ಒಂದು ವ್ಯಕ್ತಿಯನ್ನು ಪರೀಕ್ಷೆ ಮಾಡಿಯೇ ಅವರು ಸ್ವೀಕರಿಸ್ತಾರೆ. ಕಿಂತು ಅಜ್ಞಾನಾಹ ಅಂತಿದೆ, ಅಜ್ಞಾಹ ಅಂತಿರ್ಬೇಕಾಗಿತ್ತು. ಅಜ್ಞರು ಅನ್ಯೇಷಾಂ ಅಭಿಪ್ರಾಯಂ ಶ್ರುತ್ವ ತದನುಸಾರೇಣ ಪ್ರವರ್ತಂತೆ. ಅಜ್ಞರು ಏನ್ ಮಾಡ್ತಾರೆ, ಬುದ್ಧಿ ಇಲ್ಲದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆಯವರ ಅಭಿಪ್ರಾಯದ ಪ್ರಕಾರವೇ ನಡೆದುಕೊಳ್ಳುತ್ತಾರೆ ಅಂತೇಳಿ ಕಾಳಿದಾಸನ ಈ ಶ್ಲೋಕದ ಅರ್ಥ. ಮುಂದಿನ ಪ್ರಶ್ನೆ, ಶ್ಲೋಕಾನಾಂ ಅನ್ವಯೇಶು ರಿಕ್ತಸ್ಥಾನಾನಿ ಪೂರಯಿತ. ಶ್ಲೋಕಗಳ ಅನ್ವಯಗಳನ್ನ ಪೂರ್ಣಗೊಳಿಸಿರಿ ಅಂತ ಹೇಳಿ. ಸರ್ವಾಹ ಕ್ರಿಯಾಹ ಅಭ್ಯಾಸೇನ ಸಿದ್ಧ್ಯಂತಿ, ಸಕಲಾಹ ಕಲಾಹ ಅಭ್ಯಾಸಾತ್ ಸಿದ್ಧ್ಯಂತಿ, ಧ್ಯಾನ ಮೌನಾದಿ ಅಪಿ ಅಭ್ಯಾಸಾತ್ ಸಿದ್ಧ್ಯತಿ, ಅಭ್ಯಾಸಸ್ಯ ದುಷ್ಕರಂ ಕಿಮಸ್ತಿ, ಶ್ರೇಷ್ಠಃ ಯತ್ ಯತ್ ಆಚರತಿ ಇತರಃ ಜನಃ ತದ್ದೇವ ಆಚರತಿ, ಸಹ ಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಇದು ಶ್ರೀಮದ್ ಭಗವದ್ಗೀತೆಯ ಶ್ಲೋಕದ ಅನ್ವಯ. ಮುಂದಿನ ಪ್ರಶ್ನೆ, ಯಥಾ ಉಚಿತಂ ಮೇಲನಂ ಕುರ್ತ. ಹೊಂದಿಸಿ ಬರೆಯಿರಿ ಅಂತ ಹೇಳಿ. ಸುಲಭವಾಗಿರುವುದರಿಂದ ಪ್ರಾರಂಭಿಸಿ ಮುಂದಕ್ಕೆ ಹೋಗೋಣ. ಪುರಾಣವಿತ್ಯೇವ ನ ಸಾಧು ಸರ್ವಂ ಅನ್ನುವಂಥದ್ದು ಮಾಲವಿಕಾಗ್ನಿಮಿತ್ರಂ ಕಾಳಿದಾಸನ ಕೃತಿ. ಮುಂದಕ್ಕೆ ಯದ್ಯದಾಚರತಿ ಶ್ರೇಷ್ಠ ಅನ್ನುವಂಥದ್ದು ಶ್ರೀಮದ್ ಭಗವದ್ಗೀತೆಯ ಮಾತು. ಧಿತಿಕ್ಷಮಾ ತಮೋಸ್ತೇಯಂ ಅನ್ನುವಂಥದ್ದು ಮನುಸ್ಮೃತಿಯ ಒಂದು ನುಡಿ. ಪ್ರಾರಭ್ಯ ಚೋತ್ತಮ ಜನಾಹ ನ ಪರಿತ್ಯಜಂತಿ ಅನ್ನುವಂಥದ್ದು ಭರ್ತೃಹರಿಯ ನೀತಿ ಶತಕದ ಒಂದು ಮಾತು. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ಅನ್ನುವಂಥದ್ದು ಪಂಚತಂತ್ರ, ಅಂದ್ರೆ ವಿಷ್ಣು ಶರ್ಮಾ ರಚಿಸಿರುವ ಪಂಚತಂತ್ರದ ಒಂದು ಶ್ಲೋಕ ಇದು. ಮುಂದಿನ ಪ್ರಶ್ನೆ, ರೇಖಾಂಕಿತೇಷು ಪದೇಶು ಸಂಧಿ ವಿಚ್ಛೇದಂ ಕುರುತ. ರೇಖಾಂಕಿತ ಪದಗಳ ಸಂಧಿ ವಿಭಾಗವನ್ನ ಮಾಡಿರಿ ಅಂತ ಹೇಳಿ. ಬಹೂನ್ಯಪಿ ಅನ್ನುವಂಥದ್ದು ಬಹೂನಿ ಪ್ಲಸ್ ಅಪಿ ಎಣ್ ಸಂಧಿ. ದಮೋಸ್ತೇಯಂ ಅನ್ನುವಂಥದ್ದು ದಮಃ ಪ್ಲಸ್ ಅಸ್ತೇಯಂ, ಇದು ಪೂರ್ವ ರೂಪ ಸಂಧಿ. ಪುರಾಣಮಿತ್ಯೇವ ಪುರಾಣಂ ಪ್ಲಸ್ ಇತಿ ಪ್ಲಸ್ ಏವ. ಪುರಾಣಂ ಪ್ಲಸ್ ಇತಿ ಅಂದ್ರೆ ಸಂಯೋಗ, ಅದು ಸಂಧಿ ಅಲ್ಲ. ಅದು ಇತಿ ಪ್ಲಸ್ ಏವ ಅನ್ನುವಂಥದ್ದು ಎಣ್ ಸಂಧಿ. ವಿಘ್ನೈ ಪುನರಪಿ, ಪುನಃ ಪ್ಲಸ್ ಅಪಿ ಪುನರಪಿ ವಿಸರ್ಗ ಸಂಧಿ. ರೇಫಾದೇಶ ಅಥವಾ ರಕಾರಾದೇಶ ವಿಸರ್ಗ ಸಂಧಿ. ಚೋತ್ತಮ ಜನಾಹ ಚ ಪ್ಲಸ್ ಉತ್ತಮ ಜನಾಹ ಗುಣಸಂಧಿ. ವಿಘ್ನ ವಿಹತ, ಇದು ನಮ್ಗೆ ಮೇಲ್ನೋಟಕ್ಕೆ ವಿಘ್ನೈಹಿ ವಿಹತಾಹ ಅಂತ ಅನ್ಸತ್ತೆ. ಆದ್ರೆ ವಿಘ್ನೈಹಿ ವಿಹತಾಹ ಅನ್ನೋದು ಸಮಾಸವಾಗತ್ತೆ ಹೊರತು ಇಲ್ಲಿ ಕೇಳಿರುವಂತಹದ್ದು ಸಂಧಿ. ಹಾಗಾಗಿ ಇದು ತಪ್ಪಿತು. ಇದಕ್ಕೆ ಬದಲಾಗಿ ಏನ್ ಸರಿಯಾದ ಉತ್ತರ ಅಂತಂದ್ರೆ ವಿಘ್ನ ವಿಹತಾಹ ವಿರಮಂತಿ ಅನ್ನುವಂಥದ್ದು ವಿಸರ್ಗ ಲೋಪವಾಗಿ, ಅಂದ್ರೆ ವಿಸರ್ಗ ಇಲ್ಲದೆ ಇರುವ ಹಾಗೆ ಆಗಿ ವಿಘ್ನ ವಿಹತ ವಿರಮಂತಿ. ಇದು ವಿಸರ್ಗ ಲೋಪದ ಒಂದು ಉದಾಹರಣೆ. ಇದು ಲೋಕಸ್ತದ್ ಅನುವರ್ತತೆ ಅಂದ್ರೆ ಲೋಕಃ ಪ್ಲಸ್ ತತ್ ಪ್ಲಸ್ ಅನುವರ್ತತೆ. ಲೋಕಃ ಪ್ಲಸ್ ತತ್ ಅಂದ್ರೆ ವಿಸರ್ಗ ಸಂಧಿ. ಸಕಾರಾದೇಶ ವಿಸರ್ಗ ಸಂಧಿ. ತತ್ ಪ್ಲಸ್ ಅನುವರ್ತತೆ ಅಂತಂದ್ರೆ ತದನುವರ್ತತೆ ಜಸ್ತ್ವ ಸಂಧಿ. ಪರೀಕ್ಷ್ಯಾನ್ಯತರದ್ ಭಜಂತೆ, ಪರೀಕ್ಷ್ಯ ಪ್ಲಸ್ ಅನ್ಯತರತ್ ಪ್ಲಸ್ ಭಜಂತೆ. ಪರೀಕ್ಷ್ಯಾನ್ಯತರತ್ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿ. ಅನ್ಯತರತ್ ಪ್ಲಸ್ ಭಜಂತೆ, ಅನ್ಯತರದ್ ಭಜಂತೆ ಅನ್ನುವಂಥದ್ದು ಜಸ್ತ್ವ ಸಂಧಿ. ಮುಂದಕ್ಕೆ, ಅತ್ರ ಕತಿಚನ ವಿಗ್ರಹ ವಾಕ್ಯಾನಿ ದತ್ತಾನಿ ಸಂತಿ ತೇಷಾಂ ಸಮಸ್ತ ಪದಾನಿ ಪಾಠಾತ್ ಚಿತ್ವಾ ಲಿಖತ. ಪಾಠದಿಂದ ಸಮಸ್ತ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮನಸಾಪೂತಂ ಮನಃಪೂತಂ, ವಿಘ್ನೈಹಿ ವಿಹತಾಹ ವಿಘ್ನ ವಿಹತಾಹ, ವಸ್ತ್ರೇಣ ಪೂತಂ ವಸ್ತ್ರಪೂತಂ, ಪುರುಷಃ ಸಿಂಹಃ ಇವ ಅಂದ್ರೆ ಪುರುಷ ಸಿಂಹಃ, ತಂ ಪುರುಷ ಸಿಂಹಂ, ಉತ್ತಮಾಹ ಜನಾಹ ಉತ್ತಮ ಜನಾಹ, ನ ವಿವೇಕಃ ಅಂದ್ರೆ ಅವಿವೇಕಃ. ಇಲ್ಲಿ ಒಂದು ಟೇಬಲ್ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅಧೋಲಿಖಿತಾಂ ಸಾರಿಣೀಂ ಪಠಿತ್ವಾ ಭಾರತೀಯ ಜ್ಞಾನ ಪರಂಪರಾ ವಿಷಯೇ ಕವೀನಾಂ ಕಾಲ ವಿಷಯೇ ಚ ಜಾನೀತ. ಶ್ರೀಮದ್ ರಾಮಾಯಣವನ್ನ ರಚಿಸಿದವರು ಮಹರ್ಷಿ ವಾಲ್ಮೀಕಿಗಳು.
ಐತಿಹಾಸಿಕಂ ಕಾವ್ಯಂ. ಶ್ರೀಮದ್ ರಾಮಾಯಣ ಮತ್ತು ಶ್ರೀಮದ್ ಮಹಾಭಾರತ ಎರಡೂ ಕೂಡ ಇತಿಹಾಸಗಳು ಅಂತ ಹೇಳಿ ನಾವು ಪರಿಗಣಿಸುವಂತದ್ದು. ಮನುಸ್ಮೃತಿಯನ್ನ ರಚನೆ ಮಾಡಿದವರು ಯಾರು ಅಂತಂದ್ರೆ ಮನು, ಧರ್ಮಶಾಸ್ತ್ರೀಯ ಗ್ರಂಥ. ಶ್ರೀಮದ್ ಭಗವದ್ಗೀತಾ ಮಹಾಭಾರತದ ಒಂದು ಭಾಗ. ಇದನ್ನ ಬರೆದಂಥವರು ಮಹರ್ಷಿ ವೇದವ್ಯಾಸರು. ಜ್ಞಾನೋಪದೇಶ, ಹಠಯೋಗ ಪ್ರದೀಪಿಕಾ ಅದನ್ನ ರಚಿಸಿದವರು ಸ್ವಾತ್ಮಾರಾಮ. ಇದು ಯೋಗ ದರ್ಶನ. ಇದು ನೀತಿ ಶತಕ ಭರ್ತೃಹರಿ, ನೀತಿ ಸಾಹಿತ್ಯಂ, ಪಂಚತಂತ್ರ ವಿಷ್ಣು ಶರ್ಮಾ, ಕಥಾ ಸಾಹಿತ್ಯ, ಮಾಲವಿಕಾಗ್ನಿಮಿತ್ ಮಹಾಕವಿ ಕಾಳಿದಾಸ. ಇದೊಂದು ರೂಪಕ. ಕಿರಾತಾರ್ಜುನೀಯಂ ಅನ್ನುವಂಥದ್ದು ಒಂದು ಮಹಾಕಾವ್ಯ ಅಂತ ನಾನು ಹೇಳಿದ್ದೆ. ಭಾರವಿ ಅನ್ನುವಂಥ ಕವಿ. ಮುಂದಕ್ಕೆ ಪಾಠೆ ಆಗತೇಷು ಸುಭಾಷಿತೇಷು ಕಾನಿ ಕಾನಿ ಜೀವನ ಮೌಲ್ಯಾನಿ ಸಂತಿ. ಈ ಒಂದು ಪಾಠದಲ್ಲಿ ನೋಡಿದಂತಹ ಸುಭಾಷಿತಗಳು, 8 ಸುಭಾಷಿತಗಳಲ್ಲಿ ಯಾವ್ಯಾವ ಜೀವ ಮೂಲ್ಯಗಳನ್ನ ನೀವು ನೋಡಿದ್ರಿ ಅಂತ ಹೇಳಿ, ವ್ಯಾಲ್ಯೂಸ್ ಆಫ್ ಲೈಫ್ ಯಾವ್ದನ್ನ ನೀವು ನೋಡಿದ್ರಿ. ತಾನಿ ಜೀವನ ಮೂಲ್ಯಾನಿ ಅಧಿಕೃತ್ಯ ಪಂಚ ಪಂಚ ಸುಭಾಷಿತಾನಿ ಸಂಗೃಹೀತ. ಈ ಜೀವನ ಮೂಲ್ಯಗಳನ್ನ, ಈ ವ್ಯಾಲ್ಯೂಸ್ ಅನ್ನ ಆಧರಿಸಿ 5 ಸುಭಾಷಿತಗಳನ್ನ ಹೊರಗಡೆಯಿಂದ, ಬೇರೆ ಪುಸ್ತಕಗಳಿಂದ, ನಿಮ್ಮ ಗ್ರಂಥಾಲಯದಿಂದ ಅಥವಾ ಇಂಟರ್ನೆಟ್ ಇಂದ ಸಂಗ್ರಹಿಸಿ, ತೇಷಾಂ ಸಂದರ್ಭ ಗ್ರಂಥಾನಾಂ ನಾಮಾನಿ ಅಪಿ ಲಿಖತ. ಯಾವ ಗ್ರಂಥದಿಂದ ಆ ಸುಭಾಷಿತವನ್ನ ಆರಿಸಿದ್ದೀರಿ ಅನ್ನೋ ಗ್ರಂಥದ ಹೆಸರನ್ನು ಕೂಡ ಬರೀರಿ ಅಂತ ಹೇಳಿದ್ದಾರೆ. ದೃಷ್ಟಿಪೂತಂ ವಸ್ತ್ರಪೂತಂ ಸತ್ಯಪೂತಂ ಚ ಆಚರಣಂ ಕಥಂ ಭವೇದಿತಿ ವಿಷಯೇ ಸ್ವಸ್ಯ ಅನುಭವಂ ಕಕ್ಷಾಯಾಂ ಕಥಯತ. ಮೊದಲನೇ ಸುಭಾಷಿತದಲ್ಲಿ ನೋಡಿದಂತಹ ದೃಷ್ಟಿಪೂತಂ, ವಸ್ತ್ರಪೂತಂ, ಸತ್ಯಪೂತಂ ಪದಗಳ ಆಚರಣೆ ನಿಮ್ಮ ಜೀವನದಲ್ಲಿ ಇದುವರೆಗೂ ಹೇಗ್ ನಡೆದಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಶಾಲೆಯಲ್ಲಿ, ನಿಮ್ಮ ಕ್ಲಾಸ್ನಲ್ಲಿ ನೀವು ನಿಮ್ಮ ಅನುಭವವನ್ನ ನಿರೂಪಿಸಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮುಂದಿನ ಪಾಠದೊಂದಿಗೆ ಇದೇ ಶಾರದಾ ಪುಸ್ತಕದ ಅಧ್ಯಯನವನ್ನ ಮುಂದುವರಿಸೋಣ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.